ಇನ್ನು ಅದಕ್ಕೆ ಕರ್ಕೊಬರಲ್ಲ. ಬೇಕು. ಇಷ್ಟು ತರಕಾರಿ ಇಸ್ಕೊಂಡೆ ಗಾಯ್ಸ್. ಸ್ವಲ್ಪ ಬಂದಿತ್ತಲ್ವ ಪ್ರಮೋಷನ್ದು, ಅದು ಇದು ಅಂದಿದ್ರೆ ನನ್ನ ಗಂಡ ಇವತ್ತು ಹುಳ ಬಿರಿಯಾನಿ ತಿನ್ನಬೇಕಾಗಿತ್ತು. ಊಟ ಮಾಡಿದ್ರು ಆರಾಮಾಗಿ ಮಲ್ಗವ್ರೆ ನೋಡಿ ಗಾಯ್ಸ್. ನನ್ನ ತಾಯಿ ನನಗೆ ಏನಿದು ಮಂಡಿ ಕಲ್ಲಲ್ಲಿ ಕೂತ್ಕೊಂಡು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಗಾಯ್ಸ್, ಓಕೆನಾ. ಸೊ ಇವಾಗ ಫಸ್ಟು ತರಕಾರಿ ಇಸ್ಕೊಬರಕ್ಕೆ ಹೋಗಬೇಕು. ತರಕಾರಿ ಅಂದರೆ ಸೊಪ್ಪು ಬೇಕು ಗಾಯ್ಸ್. ಮೆಂತ್ಯ ರೈಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಅದಕ್ಕೆ ಇವಾಗ ಹೋಗಿ ಇಸ್ಕೊಂಡು ಬರೋಣ ಅಲ್ವಾ. ಒಂದು ಪ್ರಮೋಷನ್ ಪಾರ್ಸಲ್ ಬರಬೇಕಂತ. ಸೊ ಅದು ಬಂದಿತ್ತು, ಅಂಗಡಿಯಲ್ಲಿ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ. ಕೊಟ್ಟೋಗಿದ್ದಾರಂತೆ. ಹೋಗಿ ಅದನ್ನೂ ಕಲೆಕ್ಟ್ ಮಾಡಿಕೊಂಡು ಹಾಗೆ ಮನೆಗೆ ಬರೋಣ. ಓಕೆ ಓಕೆನಾ. ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಮಲಗದ್ನ. ಆದರೆ ಏನಾಯ್ತಂದರೆ ಪೂಜೆ ಮಾಡೋಕ್ಕೆ ಎದೊಳಕ್ಕೆ ಆಗಿಲ್ಲ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ. ಓಕೆ, ಸಂಜೆನೇ ಮಾಡ್ಕೊತೀನಿ. ಸೊ ಇವಾಗ ಫಸ್ಟು ಹೋಗಿ ಅಡುಗೆಗೆ ಏನಾದರೂ ಇಸ್ಕೊಬಂದ್ಬಿಟ್ಟು ಅದಾದಮೇಲೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಕೆಲಸ ಏನೂ ಇಲ್ಲ ಗಾಯ್ಸ್. ನೋಡಿದ್ರಲ್ವ ಎಲ್ಲ ಕ್ಲೀನಾಗೈತೆ. ಅದ್ರಿಗೆ ಅಡುಗೆ ಮಾಡಿದ್ರೆ ಗಲೀಜಾಗುತ್ತಲ್ವಾ. ಸೊ ಬಂದು ಊಟ ಮಾಡಿಕೊಂಡು ಮತ್ತೆ ಕೆಲಸ ಮಾಡ್ಕೊಳ್ಳೋಣ. ಟೈಮ್ ನೋಡಿ, ಆ್ಯಕ್ಚುಲಿ ಇವತ್ತು ಶುಕ್ರವಾರ ಅಲ್ಲ ಗಾಯ್ಸ್. ಅಂಕಲ್ ಅಂಗಡಿ ಮುಚ್ಚಿಬಿಡ್ತಾರೆ, ಅದಕ್ಕೆ ಇಷ್ಟು ಬೇಗ ಎದ್ದುಬಿಟ್ಟೆ. ಸ್ವಲ್ಪ ಐಟಮ್ ಬೇಕು, ಇಸ್ಕೊಬಂದ್ಬಿಡೋಣ ಅಂತ. ಅಲ್ಲ ಗಾಯ್ಸ್, ಎಲ್ಲಾದ್ರೂ ನನ್ನ ಗಂಡನ ಫೋನೇ ತೊಗೊಂಡು ಹೋಗ್ಬೇಕು. ಯಾಕೆ ಹೇಳಿ, ಅವ್ನ ಫೋನಲ್ಲೇ ದುಡ್ಡಿರೋದು. ಆ ಹುಡುಗ ನನಗೊಂದು ಅಕೌಂಟ್ ಮಾಡಿಸಿಲ್ಲ ಗಾಯ್ಸ್. ಸಾರಿ, ನನ್ನ ಅಕೌಂಟೇ ಆ ಹುಡುಗ ಯೂಸ್ ಮಾಡ್ತಿರೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನೋಡಿ, ಅವ್ರ ಫೋನು ನನ್ನ ಫೋನು ಎರಡು ತೊಗೊಂಡು ಅಂಗಡಿಗೆ ಹೋಗ್ತಾ ಇದ್ದೀನಿ. ಇವಾಗ ಸೊಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಇಷ್ಟೊತ್ತಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಇಸ್ಕೊಬರ್ತೀನಿ, ಇಲ್ಲಾಂದರೆ ನನ್ನ ಗಂಡ ನೆನ್ನೆ ಚಪಾತಿ ಮಾಡಿ ಅಂತ ಇದ್ದ, ಬಟ್ ಆಗಿಲ್ಲ. ಸೊ ಗಾಯ್ಸ್, ಎಲ್ಲೂ ಸಪ್ಪೇ ಸಿಕ್ಕಿಲ್ಲ ಗಾಯ್ಸ್. ಅದಕ್ಕೆ ಅಲ್ಲಿ ಮುಂದೆ ಒಂದು ಗಾಡಿ ನಿಂತೈತೆ, ಅದರಲ್ಲಿ ನೋಡೋಣ. ಅಕಸ್ಮಾತ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಅಂಥವ್ರು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ತಾನೇ. ಸೊ ಬನ್ನಿ ನೋಡೋಣ, ಅಲ್ಲಿ ಮುಂದೆ ಸಿಕ್ಕಿದ್ರೆ ಇಸ್ಕೊಳ್ಳೋಣ, ಇಲ್ಲಾಂದರೆ ಬೇರೆ ಏನಾದರೂ ಇಸ್ಕೊಂಡೋಗಿ ಅಡುಗೆ ಮಾಡೋಣ. ಆಯಿತಾ? ಬೇಗ ಎದ್ದು ಸೊಪ್ಪಿಸ್ಕೋಬೇಕು ಅಂತ ಗೊತ್ತಾಗಲ್ವಾ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ಇದೆ ಗಾಯ್ಸ್. ಇನ್ನು ಅದಕ್ಕೆ ಕರ್ಕೊಬರಲ್ಲ. ಬೇಕು. ಇಷ್ಟು ತರಕಾರಿ ಇಸ್ಕೊಂಡೆ ಗಾಯ್ಸ್. ಇಷ್ಟು ತರಕಾರಿ ತಂದೆ. ಹಾಗೆ ಇದು ಪಾರ್ಸಲ್ ಬಂದಿತ್ತಲ್ವ ಪ್ರಮೋಷನ್ದು, ಅದು ಇದು ಅಷ್ಟು ತರಕಾರಿ. ಸೊ ಮೆಂತ್ಯ ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಬಿಡಿಸ್ಕೊಂಡು ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಸರ್ತಿ ಸಿಗ್ತೀನಿ ಗಾಯ್ಸ್. ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಒಂದೇ ಸರ್ತಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, ಮೆಂತ್ಯ ಇಷ್ಟು ಬಿಡಿಸ್ಕೊಂಡಿದ್ದೀನಿ. ಸೊ ಇವಾಗ ಇದು ಬಟಾಣಿ ಸ್ವಲ್ಪ ಬಿಡಿಸ್ಕೊಬೇಕು. ಇನ್ನಿದೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಓಕೆ ನೋಡಿ ಗಾಯ್ಸ್, ಮೇಲೆಲ್ಲ ಟೊಮೆಟೊ ಚೆನ್ನಾಗೇ ಇತ್ತು ಅಂತ ಕಟ್ ಮಾಡೋಕ್ಕೆ ಹೋದರೆ ಒಳಗಡೆ ಹುಳ ನೋಡಿ ಹೇಗಿದೆ ನೋಡಿ. ಇಲ್ಲಿ ನೋಡಿ, ಮೇಲೆ ಮಾತ್ರ ಎಷ್ಟು ಚೆನ್ನಾಗಿದೆ ಟೊಮೆಟೊ ನೋಡಿ. ಈ ಥರ ಇರೋ ಟೊಮೆಟೊ ಅಲ್ಲಿ ಹುಳ ಇರಲ್ಲ ಅಂದ್ಬಿಟ್ಟು ಕಟ್ ಮಾಡಿದ್ರೆ ಯಾವುದಕ್ಕೂ ಒಂದು ಸತಿ ನೋಡೋಣ ಅಂತ ನೋಡಿದ್ದಕ್ಕೆ ಸರಿ ಹೋಯ್ತು.
ಇಲ್ಲ ಅಂದಿದ್ರೆ ನನ್ನ ಗಂಡ ಇವತ್ತು ಹುಳ ಬಿರಿಯಾನಿ ತಿನ್ನಬೇಕಾಗಿತ್ತು. ಮೆಂತ್ಯ ಬಾತಿಗೆ ಏನೆಲ್ಲ ಬೇಕು ಅನ್ನೋದನ್ನ ರೆಡಿ ಮಾಡಿಕೊಂಡಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಮೆಂತ್ಯ, ಕೊತ್ತಂಬರಿ, ಪುದೀನ, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸ್ಪೈಸಸ್ಸು, ಬಟಾಣಿ, ಅಕ್ಕಿ ತೊಳೆದು ನೆನೆಸಿಕ್ಕಿದ್ದೀನಿ, ಸ್ವಲ್ಪ ಮೊಸರು. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಸೊ ಇವಾಗ ಏನಿದ್ರು ಒಗ್ಗರಣೆ ಹಾಕೋದು. ಬನ್ನಿ ಒಗ್ಗರಣೆ ಹಾಕೋಣ. ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ಪೈಸಸ್ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರಾಗಿ ಬರೋ ತನಕ ಫ್ರೈ ಮಾಡಿಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬಟಾಣಿ ಹಾಕ್ಕೊಂಡೆ. ಬಟಾಣಿ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಟಾಣಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಬಟಾಣಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡೆ. ಟೊಮೆಟೊ ಸಾಫ್ಟ್ ಆದಮೇಲೆ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯನೂ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಪುದೀನೂ ಹಾಕೋಣ ಅಂತ ಮೆಂತ್ಯ ಜೊತೆನೆ ಕೊತ್ತಂಬರಿ ಪುದೀನೂ ಆ್ಯಡ್ ಮಾಡ್ಕೊಂಡೆ. ಮೆಂತ್ಯ, ಕೊತ್ತಂಬರಿ, ಪುದೀನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಮೆಂತ್ಯ ಸೊಪ್ಪನ್ನ ಎಷ್ಟು ಫ್ರೈ ಮಾಡ್ಕೊಂತೀವೋ ಅಷ್ಟು ಟೇಸ್ಟ್ ಬರುತ್ತೆ, ಹಾಗೆ ಕಹಿನೂ ಇರಲ್ಲ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಮೊಸರನ್ನ ಸ್ವಲ್ಪ ಹಾಕೊಂಡೆ. ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ನೀರ್ನ ಉಯ್ಕೊಂಡೆ. ನೀವೆಷ್ಟು ಅಕ್ಕಿ ತಗೊಂಡಿರ್ತೀರೋ ಅಷ್ಟು ನೀರು ಉಯ್ಕೊಳ್ಳಿ. ನಾನು ಎಷ್ಟು ಅಕ್ಕಿ ತಗೊಂಡಿನ ಅದಕ್ಕೆ ನೀರು ಉಯ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ತರ ಕುದಿ ಬರೋ ತನಕ ಬಿಟ್ಟೆ. ಕುದಿ ಬಂತಲ್ವಾ, ತೊಳ್ದಿರೋ ಅಕ್ಕಿನ ಹಾಕೊಳ್ಳೋಣ ಅಂತ ತೊಳ್ದಿ ನೆನ್ಸಿಕ್ಕಿರೋ ಅಕ್ಕಿನ ಎಲ್ಲ ಹಾಕೊಂಡೆ. ಅಕ್ಕಿ ಹಾಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಮತ್ತೆ ಉಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದೆ. ಈ ತರ ಒಂದು ಕುದಿ ಬರ್ತಿತ್ತು. ಈ ತರ ಕುದಿಯೋ ತನಕ ವೆಯ್ಟ್ ಮಾಡಿ ಮತ್ತೆ ಕೆಳಗಡೆಯಿಂದ ಮೇಲೆ ತನಕ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಸಿಲ್ ಹಾಕೊಳ್ಳೋಣ ಅಂತ ಕುಕ್ಕರ್ ವಿಸಿಲ್ಗೆ ಹಾಕ್ಕೊಂಡೆ. ಸೊ ವಿಸಿಲ್ ಬಂದಾದ್ಮೇಲೆ ಹೇಗಿದೆ ಅನ್ನೋದನ್ನ ನೋಡೋಣ. ಐ ಥಿಂಕ್ ಸೊ ಚೆನ್ನಾಗಿದೆ ಅಂತ ನಾನು ಅನ್ಕೊತೀನಿ. ಸೊ ನೋಡೋಣ ಹೇಗಿದೆ ಅನ್ನೋದನ್ನ ಊಟ ಮಾಡೋ ಟೈಮಲ್ಲಿ ಹೇಳ್ತೀನಿ. ಸೊ ಇವಾಗ ವಿಸಿಲ್ಗೆ ಹಾಕಿದ್ದೀವಿ ನೋಡಿ. ಹೂವು ಬಂದಿತ್ತು, ಹೋಗಿ ಹೂವು ಇಸ್ಕೊಬಂದೆ. ರೋಸು ಕಟ್ಟಿರೋದು ಹೂವು ಇಸ್ಕೊಂಡು ಬಂದೆ. ಹೂವು ಇಸ್ಕೊಬಂದ್ಬಿಟ್ಟು ಅಲ್ಲೇ ತರಕಾರಿ ಗಿಸೋಕೆ ಹೋಗಿದ್ನಲ್ಲ ಗಾಯ್ಸ್, ಅಲ್ಲಿ ಕೇಳಿದ್ ನಾವು ಹೂವು ಎಷ್ಟು ಅಂತ. 50 ಗ್ರಾಮೇ 40 ರೂಪಾಯಿ ಅಂತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿ ಆಂಟಿ ಬರ್ತಾರಲ್ಲ, ಆ ಆಂಟಿ ಹತ್ರನೇ ಅವತ್ತು ಇಸ್ಕೊಳ್ಳೋದು. ಆಂಟಿ ಹತ್ರನೇ ಇಸ್ಕೊಳ್ಳೋಣ ಅಂತ ಕಾಯ್ತಿದ್ದೆ. ಹೆಂಗೋ ಬಂದರು. ಹೂವು ಎಲ್ಲ ಖಾಲಿ ಆಗಿಬಿಟ್ಟಿದ್ದಂತೆ. ರೋಸ್ ಮಾತ್ರ ಕಟ್ಟಿರೋ ರೋಸ್ ಇತ್ತು. ಸರಿ ಅದೇ ಇಸ್ಕೊಳ್ಳೋಣ ಅಂತ ಕಟ್ಟಿರೋ ರೋಸ್ ಇಸ್ಕೊಂಡೆ. ಕಾಫಿ ಮಾಡಿಕೊಂಡೆ ಸ್ವಲ್ಪ ಕುಡಿಯೋಣ ಅಂತ. ಸೊ ವಿಸಿಲ್ ಹೋಗ್ತಿದೆ. ವಿಸಿಲ್ ಹೋದ್ಮೇಲೆ ನಮ್ಮ ಹಸ್ಬೆಂಡ್ ಹೋಗಿ ಫೇಸ್ ವಾಶ್ ಮಾಡ್ಕೊಬಂದರೆ ಊಟ ಮಾಡೋದು. ಗೈಸ್, ನನ್ನ ನೆಕ್ಕು ಇವಾಗೂ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿ ಎಷ್ಟು ಡಾರ್ಕ್ ಆಗಿತ್ತು. ಇವಾಗ ನೋಡಿ. ಸೊ ಇನ್ಮೇಲೆ ಈ ಥರ ಟಿಪ್ಸ್ಗಳೂ ಶೇರ್ ಮಾಡ್ಕೊತಾ ಇರ್ತೀನಿ ಗಾಯ್ಸ್ ನಿಮ್ಮ ಜೊತೆ. ಸೊ ಅದಕ್ಕೆ ನೀವೇನು ಮಾಡ್ಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಓಕೆನಾ? ಟೀ ಕುಡಿ ಒಳಗಡೆ ವಿಸಿಲು ಹೋಗಿತ್ತು ಅಂತ ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಹೇಗೆ ಬಂದೈತೆ ಅಂತ ನೋಡಿದೆ. ನಿಜವಾಗ್ಲೂ ಇಷ್ಟು ಚೆನ್ನಾಗೆಲ್ಲ ನಾನು ಅಡುಗೆ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿದ್ದಿಲ್ಲ ಗಾಯ್ಸ್. ಸಖತ್ತಾಗಿತ್ತು. ಸೂಪರಾ ಗಾಯ್ಸ್. ನಾನು ಹಾಕ್ಕೊಂಡಿದ್ದೀನಿ. ಸೊ ಹೇಗಿದೆ ತಿನ್ನೋಣ ಬನ್ನಿ. ಚೆನ್ನಾಗಿರುತ್ತೆ ಗಾಯ್ಸ್. A few moments later. ನೋಡಿ, ಕಿಚನ್ ಇಷ್ಟು ಕ್ಲೀನಾಗಿ ಮಾಡಿ ಇಷ್ಟು ಪಾತ್ರೆ ಇತ್ತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಮನೆ ಗುಡಿಸಿ ಮನೆ ಒರೆಸ್ಬೇಕು ಅಷ್ಟೇ. ಇಬ್ರು ಊಟ ಮಾಡಿದ್ರು, ಆರಾಮಾಗಿ ಮಲ್ಗವ್ರೆ ತಾನಪ್ಪಿ. ನೋಡಿ, ಅವರೆಲ್ಲ ಕೇಳ್ಕೊಂಡು ಬಂದವ್ರೆ ಗಾಯ್ಸ್, ನಮ್ಮ ಥರನ. ಇವಾಗ ನೋಡಿ, ನಾನು ಮನೆ ಗುಡಿಸಿ ಒರೆಸ್ಬಿಟ್ಟು ಹೋಗಿ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ಪೂಜೆ ಮಾಡಬೇಕು. ಮಳೆ ನೋಡಿ ಗಾಯ್ಸ್. ಮುಂಗಾರು ಮಳೆಯೇ
ಸೊ ಅದಕ್ಕೆ ಒಗ್ದಿರೋ ಬಟ್ಟೆ ಎಲ್ಲ ಎತ್ತಿ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಸೊ ಮೆಟ್ಲಲ್ಲಿ ನೀರೆಲ್ಲ ಬಂತು ನೋಡಿ ಗಾಯ್ಸ್. ಹಾಗೆ ಸ್ವಲ್ಪ ಮೆಟ್ಲಿಗೆಲ್ಲ ಕೆಳಗಡೆ ತನಕ ನೀರು ಇಕ್ಕೊಂಡು ಹೋದೆ. ಈಗ ಮಳೆ ಬರ್ತಿತ್ತಲ್ಲ ಅದಕ್ಕೆ ಹಾಗೆ ನೀರು ಇದ್ಬಿಡೋಣ ಮೆಟ್ಲಿಗೆ ಅಂತ ಮೆಟ್ಲಿಗೆಲ್ಲ ಕೆಳಗಡೆ ತನಕ ನೀರು ಇಟ್ಕೊಂಡು ಹೋದೆ ಗಾಯ್ಸ್. ಗೊತ್ತಾ, ಮಳೆ ನೋಡ್ಕೊಂಡಿದ್ರೆ ಮನೇಲಿ ಕೆಲಸ ಆಗಲ್ಲ ಅಂತ ಬಂದು ತೆಗ್ದಿರೋ ಬಟ್ಟೆ ಎಲ್ಲ ಮಡ್ಚಿಕ್ಕೋಣ ಅಂತ ಬಟ್ಟೆ ಎಲ್ಲ ಮಡ್ಚಾಕಿದೆ. ಎಷ್ಟೇ ಕ್ಲೀನಾಗಿ ಬಟ್ಟೆ ಮಡ್ಚಿದ್ರು ಇಕ್ಕೋದು ಮೂಟೆಯಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಡ್ಚಿಕ್ಬಿಟ್ಟೆ. ಅಲ್ಲೇ ನಿಲ್ತು ಗಾಯ್ಸ್. ಅದಕ್ಕೆ ನಮ್ಮ ಹಸ್ಬೆಂಡ್ ಹೊರಟ್ರು ಇವಾಗ. ಬಾಯ್. ಅವ್ರಿಗೆ ತಲೆನೋವಿತ್ತಂತೆ, ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿದ್ರು. ಮಳೆ ನಿಂತಾದ್ಮೇಲೆ ಹೊರಡ್ತವ್ರೆ ಕೆಲಸಕ್ಕೆ. ನೀರು ಹಾಕಿದ್ದೀನಿ. ಟಪ್ಪಾಗಿ ಬಂದೆ. ಟೈಮ್ ನೋಡಿ 5:50 ಆಗೈತೆ. ಸೊ ಇವಾಗ ದೇವ್ರ ಹತ್ರ ಎಲ್ಲ ಇರೋ ಹೂವು ಎಲ್ಲ ತೆಗ್ದು ಬೇರೆ ಹೂವು ಹಾಕಿ ದೀಪ ಹಚ್ಚೋಣ ಬನ್ನಿ. ದೇವ್ರ ಹತ್ರ ಇರೋ ಹಳೆ ಹೂವನ್ನ ಎಲ್ಲ ಎತ್ತುಬಿಟ್ಟು ಹಾಗೆ ಹೊಸ ಹೂವನ್ನ ಇಕ್ಕೋಣ ಅಂತ ದೇವ್ರ ಹತ್ರ ಇರೋ ಹಳೆ ಹೂವು ಎಲ್ಲ ತೆಗ್ದೆ. ಅಷ್ಟೆಲ್ಲ ಅದೇ ಹೂವು ಇಕ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ ಗೈಸ್. ನೆನ್ನೆ ಇಕ್ಕಿತ್ತಾನೆ ಪರವಾಗಿಲ್ಲ ಅಂತ. ಬಟ್ ಲಾಸ್ಟ್ ಟೈಮ್ ನಾನು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ನಲ್ಲ, ಆವಾಗಿಂದ ಬೇಡ ದೇವ್ರಿಗೆ ಹೊಸ ಹೂವು ಹಾಕ್ಬಿಟ್ಟೆ ಪೂಜೆ ಮಾಡೋಣ ಅಂತ ಹೊಸ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡೆ. ನನ್ನ ತಾಯಿ ನನಗೆ ಹೂನ ವರ ಕೊಟ್ಟೈತೆ. 2000 years later. ಐಸ್ ಕ್ರೀಮ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನಂದರೆ ಚಾರ್ವಿ ಆವಾಗಿಂದ ಐಸ್ ಕ್ರೀಮ್ ಕೇಳಿದ್ಲು. ಸೊ ನಾನು ಕೊಡ್ಸಲ್ಲ ಹೋಗಿ ಅಂದೆ, ಹೋಗಿ ಮಲ್ಕೊಬಿಟ್ಟವಳೆ. ಸೊ ಅದಕ್ಕೆ ಐಸ್ ಕ್ರೀಮ್ ಇಸ್ಕೊಳ್ಳೋಣ ಅಂತ ಬಂದೆ. ಹಾಗೆ ಬಜ್ಜಿನೂ ಇತ್ತು. ಸರಿ ಬಜ್ಜಿ ಐಸ್ ಕ್ರೀಮ್ ಎರಡು ಇಸ್ಕೊಳ್ಳೋಣ ಅಂತ ಬಜ್ಜಿ ಐಸ್ ಕ್ರೀಮ್ ಎರಡು ಇಸ್ಕೊಂಡು ಹೋಗ್ತಾಯಿದ್ದೀನಿ. ಹೋಗಿ ಅವಳನ್ನ ಎಬ್ಬಿಸ್ಬಿಟ್ಟು ಕೊಡೋಣ, ನೋಡೋಣ ಬನ್ನಿ. ನಿನ್ನೆಯಿಂದನೇ ಕೇಳ್ತಿದ್ಲು ಗಾಯ್ಸ್ ಅವಳು. ನಿನ್ನೆ ಅವಾಗೆ ಬಂದಿತ್ತು ಅಂತ ಅವರು ಮೆಲ್ಟ್ ಆಗಿಬಿಟ್ಟಿರುತ್ತೆ ಅಂತಂದ್ರು ಅಂತ ಸುಮ್ಮನೆ ಬಂದ್ಬಿಟ್ವಿ. ಸೊ ಇವಾಗ ಅದಕ್ಕೆ ಹೋಗಿ ಇಸ್ಕೊಂಡು ಬಂದೆ. ಸೊ ನನ್ನ ಮಗಳು ಮನೇಲಿ ಮಲಗವಳೆ, ಅವನ್ನ ಬಿಟ್ಟೆ ಹೋಗ್ಬಿಟ್ಟಿದ್ದೀನಿ. ಸೊ ಚಿಕ್ಕ ಸರ್ಪ್ರೈಸ್ ಚಾರ್ವಿಗೆ ಅಷ್ಟೇ. ಸೊ ಬನ್ನಿ ನೋಡೋಣ. ಮಲಗವಳೆ. ಚಾರು ಚಾರು ಚಾರ್ವಿ, ಹೋಯ್ ಚಾರು ಇಲ್ಲಿ. ಎದ ಸ್ವಾಮಿ, ಪಾಪಾಗೆ 2 ಐಸ್ ಕ್ರೀಮ್ ಇಸ್ಕೊಬಂದಿದ್ದೀನಿ ಮಮ್ಮಿ. ಮಗು ನೆನ್ನೆಯಿಂದ ಕೇಳ್ತಿದ್ಲು ಗಾಯ್ಸ್, ಅದಕ್ಕೆ ಇವತ್ತಿಸ್ಕೊಟ್ಬಿಟ್ಟೆ. ಸೊ ಇನ್ನೂ ನಿದ್ದೆ ಕಣ್ಣಲ್ವಾ, ಸರಿ ಮಲಗಲಿ ಎದ್ದ ಮೇಲೆ ಕೊಡೋಣ ಅಂತ ಹಾಗೆ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಸೊ ಇವಾಗ ನಾವು ಬಜ್ಜಿ ತಿನ್ನೋಣ. ಸೊ ಇದ್ರಲ್ಲಿ ಚಾರ್ವಿಗೆ ಸ್ವಲ್ಪ ಇಕ್ಬಿಟ್ಟು ಚಾರ್ವಿಗೆ ಇಕ್ಬಿಟ್ಟು ಇನ್ನು 3 ನಾನು ತಿನ್ಬಿಡ್ತೀನಿ. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಮಳೆ ಬಂದ್ಬಿಟ್ಟು ಚಿಲಿ ಚಿಲಿ ಆಗಿದೆ ಗೈಸ್ ವೆದರು. ಚಿಲಿ ವೆದರಲ್ಲಿ ಬಜ್ಜಿ ತಿನ್ನೋಕ್ಕೆ ಇರೋ ಮಜಾನೇ ಬೇರೆ. ಅದಕ್ಕೆ ಹೋಗಿಸ್ಕೊಂಡು ಹಾಗೆ ಐಸ್ ಕ್ರೀಮ್ ಇಸ್ಕೊಂಡು ಕುಡಿತಾ ಇದ್ದೀನಿ. ನೈಟಿಗೆ ಅಡುಗೆ ಅದೇ ಐತೆ. ಏನು ಗೈಸ್ ಅದು ಮೆಂತ್ಯ ಬಾತ್ ಐತೆ ಗಾಯ್ಸ್. ನಿಮ್ಗೆ ಗೊತ್ತಲ್ವಾ, ನಾನು ನೈಟ್ ನನಗಂತ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳಲ್ಲ. ಯಾವಾಗಾದರೂ ನನಗೇನಾದರೂ ತಿನ್ನಿಸ್ಬೇಕು ಅಂದ್ಕೊಂಡ್ರೆ ಮಾಡ್ಕೊತೀನಿ. ಸೊ ಮೆಂತ್ಯ ಬಾತ್ ಹೇಗಿದ್ರು ಮಾಡ್ತಿದ್ದೀನಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಸೊ ಇವಾಗ ನೈಟು ಅದೇ ತಿನ್ಕೊಳ್ಳೋದು. ಸೊ ನಾಳೆ ಬಿರಿಯಾನಿ ಮಾಡೋಣ ಅಂತ ಯೋಚನೆ ಮಾಡಿದೆ ಗಾಯ್ಸ್. ಬಟ್ ನನ್ನ ಗಂಡ ನಾಳೆ ಏನೋ ಗಾಡಿ ವಾಷಿಂಗ್ ಹೋಗ್ಬೇಕಂತೆ. ಸೊ ಅವ್ರು ಇಲ್ದಿರ ನಾನು ಹೆಂಗೆ ಒಬ್ಳೆ ಮಾಡ್ಕೊಂಡು ತಿನ್ನಲಿ? ಒಬ್ಳೆ ಎಲ್ಲ ಮಾಡ್ಕೊಂಡು ತಿಂತೀನಿ, ಏನೂ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬಟ್ ಚಿಕನ್ ತಂದು ಕೊಡೋರು ಯಾರು ಇರಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದಂತ. ಭಾನುವಾರ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ.
ಒಂದ್ಸತಿ ನನಗೇನು ಗೊತ್ತಾ ಗಾಯ್ಸ್, ಬಿರಿಯಾನಿ ಕಬಾಬ್ ನಮ್ಮ ಮನೇಲಿ ನಾನು ಮಾಡಬೇಕು ಅನ್ನೋ ಆಸೆ. ಹೊಟ್ಟೆ ತುಂಬ ಬಿರಿಯಾನಿ ಕಬಾಬ್ ನಾನು ತಿನ್ನಬೇಕು ಅನ್ನೋ ಆಸೆ. ಹೋಟ್ಲದೆಲ್ಲ ಬೇಡ ಗಾಯ್ಸ್, ನಾನು ಮಾಡಬೇಕು ಮನೆಯಲ್ಲಿ. ನೋಡೋಣ ಸಂಡೇ ನಮ್ಮ ಅಪ್ಪ ಏನಾದರೂ ಬಂದರೆ ಹಾಗೆ 3 ಜನಗೂ ಮಾಡ್ಕೊಬೋದಲ್ವಾ, 4 ಜನಕ್ಕೆ, ನನ್ನ ಮಗಳಿದಲ್ವಾ. ಸೊ ಮಾಡ್ಕೊಳ್ಳೋಣ. ನಮ್ಮಪ್ಪ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಡೌಟ್ ಏನೋ, ಊರಿಗೆ ಹೋಗ್ಬೇಕು ಅಂತಿದ್ರು. ಅಕಸ್ಮಾತ್ ನಮ್ಮಪ್ಪ ಬಂದರೆ ಮಾಡೋಣ, ಇಲ್ಲಾಂದ್ರೂ ಮಾಡ್ತೀನಿ. ಇಲ್ಲಾಂದ್ರೂ ಮಾಡಬೇಕು ಅನ್ಕೊತೀನಿ ಗಾಯ್ಸ್. ಈ ಥರ ಅನ್ಕೊಳ್ಳೋ ಟೈಮಲ್ಲೇ ನಾನು ಮಾಡಲ್ಲ ಯಾವತ್ತೂ, ಅದಕ್ಕೆ ಇನ್ಮೇಲೆ ಅನ್ಕೊಳ್ಳಲ್ಲ, ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನಂತೀರಾ? ಸೊ ಇವಾಗ ಟೀ ಕುಡಿಯುವ ಟೈಮ್. ಬನ್ನಿ ಟೀ ಕುಡಿಯೋಣ. ಯಾರೋ ಪಟಾಕಿ ಹೊಡಿತವ್ರೆ, ಯಾರ್ದೋ ಬರ್ತಡೇ ಅನ್ಕೊತೀನಿ ಮೇ ಬಿ. ಏನೋ ತಿನ್ನಮ್ಮ. ಎದ್ದು ಬಿಟ್ಲು ಗಾಯಸ್ ನನ್ನ ಮಗಳು. ನಾನು ಹೇಳಿಲ್ವಾ ನಿದ್ದೆ ಕಣ್ಣಲ್ಲಿದ್ದಾಳೆ ಅಂತ. ಸರಿ ತಿನ್ನಮ್ಮ. ಏನಿದು ಮಂಡಿ ಕಲ್ಲಲ್ಲಿ ಕೂತ್ಕೊಂಡು? ಥ್ಯಾಂಕ್ ಯು ಚಿನ್ನ, ಐ ಲವ್ ಯು ಚಿನ್ನ. ಐ ಲವ್ ಯು ಚಾರ್ವಿ. ಓಕೆ. ಸೊ ಗೈಸ್, ನಾನು ಚಾರ್ವಿ ಇಬ್ಬರು ಇವಾಗ ಜಸ್ಟ್ ಊಟ ಮಾಡ್ಕೊಂಡ್ವಿ. ಸೊ ಇದಾಯಿತು ಇವತ್ತಿನ ವಿಡಿಯೋ ಗೈಸ್. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನಾನು ವೀಡಿಯೋಸ್ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಲವ್ ಯು ಆಲ್, ಬೈ ಗೈಸ್. Okay, bye. Love you all. Bye guys.